ನಿಮಗೆ ಇದು ಲೈಕ್ ಬೇರೆ ಬೇರೆ ಸೊಲ್ಯೂಷನ್ ಏನ್ ಹೇಳಿದ್ರು ಸರ್? ಅಲ್ಲ ಸರ್, ಹಾ. ಅದು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಇದು ತುಂಬಾ ಜಾಸ್ತಿ ಆಗಿದೆ, ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಹೌದು ಮದುವೆ ಆಗಿದೆ? ಹೌದು ಸರ್. ಓಕೆ, 29 ವರ್ಷ ವಯಸ್ಸು. ಹೌದು ಸರ್, ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತ ಹೇಳಿದ್ರು. ಅದಕ್ಕೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ನಲ್ಲ, ನಿಮಗೆ ಯಾಕೆ ಬೇಡ ಅಂತ ಅನ್ನಿಸ್ತು ಈ ರಿಪ್ಲೇಸ್ಮೆಂಟ್? ಅಂದ್ರೆ ಇಲ್ಲಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ಇದನ್ನ ಟ್ರೈ ಮಾಡೋಣ, ಟ್ರೈ ಮಾಡೋಣ, ಫಸ್ಟ್ ಟೈಮ್ ನೋಡೋಣ. ಕಡಿಮೆ ಆಗಿಲ್ಲ ಅಂದ್ರೆ ಅದು ಮಾಡ್ತಾನೆ. ಹೌದು, ಆ ಥರ ಮಾಡಿದ್ರೆ ಇಲ್ಲಿ ಚೆನ್ನಾಗಿ ಕ್ಯೂರ್ ಆಯ್ತಲ್ಲ, ಅದಕ್ಕೆ. ಸೊ ಸಸ್ಯದಲ್ಲಿ ಏನೇನು ಮಾಡ್ತಿದ್ರ ಡಯಟ್ ಅಲ್ಲಿ ಸರ್ ಅದೇ ನೀವೆಲ್ಲ ಹೇಳಿದಿರಲ್ಲ, ಅದೇ ತರ ಮಾಡ್ತಾ ಇದ್ದೀನಿ. ಅದೇ ಮೈದಾ ಹಿಟ್ಟು ಮತ್ತೆ ಹೇಳಿದ್ರಲ್ಲ ಆ ಥರ ಮಾಡ್ತಾ ಇದ್ದೀನಿ. ಕಾಫಿ ಟೀ ಕುಡಿತಾ ಇಲ್ಲ, ಚಪಾತಿ ಗೋಧಿ ಅದೆಲ್ಲ ಬಿಟ್ಟಿದ್ದೀನಿ. ನಾನ್ ವೆಜ್ ಅಲ್ಲೂ ಅಷ್ಟೇ ಕಡಿಮೆ ಮಾಡಿದ್ದೀನಿ. ಪರವಾಗಿಲ್ಲ, ನೋಡಿ ಏನು ಅನ್ಸುತ್ತಮ್ಮ? ಒಳಗಡೆ ಏನೋ ಒಳಗಡೆ ಅಂತ ಅದಾ ಇವತ್ತು ನಡೀತಾ ಇದ್ರಲ್ಲ ಚೆನ್ನಾಗಿ. ಮಾತ್ರೆ ಒಂದ್ 8 ತಿಂಗಳು ಇರ್ಲಿ, ಮಾತ್ರೆ ನಿಲ್ಸೋದ್ ಬೇಡ ಸಡನ್ ಆಗಿ. ಫಸ್ಟ್ ಆ ತರ ಸ್ಟೇಜ್ ಇಂದ ಇವಾಗ ಮಾತ್ರೆ ಮೇಲೆ ಡಿಪೆಂಡ್ ಆಗಿ ಚೆನ್ನಾಗಿ ನಡೀತದಲ್ಲ, ಹಿಂಗೆ ಇರ್ಲಿ. ಕಂಪ್ಲೀಟ್ ಆಗಿ ಅದು ಹೀಲ್ ಆಗ್ಲಿ. ಅದು ಒಳಗಡೆ ಬೆಣ್ಣೆ ಆದಂಗ ಆಗಿರುತ್ತೆ, ಚೀಸ್ ಆದಂಗ ಆಗಿರುತ್ತೆ. ಯಾವುದು ಬಾಲ್, ಹಿಪ್ ಜಾಯಿಂಟ್ ಬಾಲು. ಅದು ಯಾಕೆ ಸರ್ಕ್ಯುಲೇಷನ್ ಆಡಿರಲ್ಲ ಅಲ್ಲಿಗೆ. ಎ ವ್ಯಾಸ್ಕ್ಯುಲರ್ ಆಗ್ಬಿಟ್ಟು ಎ ವ್ಯಾಸ್ಕ್ಯುಲರ್ ನೆಕ್ರೋಸಿಸ್ ಅಂತ ಕರೀತಾರೆ ಅದನ್ನ. ಅದು ಜಾಸ್ತಿ ಆಗ್ತಾ ಹೋಗುವಾಗ ಗ್ರೇಡ್ 3 ಹೋಗಿದೆ ಅದು. ಹಂಗಾಗಿ ಆ ತರ ಟ್ರೀಟ್ಮೆಂಟ್ ಹೇಳಿದ್ರೆ, ಇವಾಗ ನಾವು ಕೊಟ್ಟಿರೋ ಮಾತ್ರಲ್ಲಿ ವ್ಯಾಸ್ಕ್ಯುಲೈಸೇಷನ್ ಅಂದ್ರೆ ರಕ್ತ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇತ್ತು ಅಲ್ಲಿಗೆ. ಆಗ್ತಾ ಇರೋದ್ರಿಂದ ಅದು ಬಾಲು ಚೀಸ್ ತರ ಬೆಣ್ಣೆ ತರ ಇರೋದು ಇವಾಗ ಮತ್ತೆ ಐರನ್ ತರ ಆಗ್ತೈತೆ, ಮತ್ತೆ ಕಬ್ಬಿಣ ತರ ಆಗ್ತೈತೆ. ಅದು ಸ್ಲೋಲಿ ಆಗಕ್ಕೆ ಅದು ಇನ್ನೊಂದು ಟೈಮ್ ಬೇಕು, ಇನ್ನೊಂದು 8 ತಿಂಗಳು, 1 ವರ್ಷ ಬೇಕು. ಕ್ಲಿಯರ್ ಆಗುತ್ತೆ ಸರ್, ಕಂಪ್ಲೀಟ್ ನಾರ್ಮಲ್ ಪೊಸಿಷನ್ ಗೆ ಬಂದ ಮೇಲೆ ಅವು ಮಾತ್ರೆಗಳು ಕ್ಲಿಯರ್ ಆಗುತ್ತೆ, ಬರುತ್ತೆ. ನೀವು ಬಟ್ ಡಯಟ್ ಅಲ್ಲಿ ಮತ್ತೆ ನೀವು ಅದೇ ಮೈದಾ, ಅದೇ ಗೋಧಿ ಅವಕ್ಕೆಲ್ಲ ಹೋಯ್ತು ಅಂದ್ರೆ ಸಕ್ಕರೆ ಎಲ್ಲ ಮತ್ತೆ ಯಾವಾಗ ಬೇಕಾದ್ರೆ ಬರ್ಬೋದು. ಅವನ್ನ ಅಟ್ಲೀಸ್ಟ್ ಒಂದು 5 ವರ್ಷ ಬಿಟ್ಬಿಡಿ. 5 ವರ್ಷ ಅಟ್ಲೀಸ್ಟ್ ಒಂದು 6 ತಿಂಗಳು ಮಾಡಿಸಿ. ಅದನ್ನ ಒಂದು 6 ತಿಂಗಳು ಮಾಡಿಸಿ, ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದಾರಲ್ವಾ, ಅದೇ ತರನೇ ಮಾಡ್ಕೊಂತ ಹೋಗಿ. ನಾವು ಯೂಟ್ಯೂಬ್ ನೋಡ್ತಕ್ಕಂಥ ಏನ್ ಹೇಳಕ್ ಇಷ್ಟಪಡ್ತೀವಿ, ಯಾಕಂದ್ರೆ ಯೂಟ್ಯೂಬ್ ನೋಡಿ ಬಂದಿರ್ತಾನೆ ನೀವು. ಹೌದು ಸರ್, ತುಂಬಾ ಖುಷಿ ಆಯ್ತು. ಒಟ್ಟಿನಲ್ಲಿ ನಾನು ಕ್ಯೂರ್ ಆಗಲ್ಲ ಅನ್ಕೊಂಡಿದ್ದೆ, ಇಲ್ಲಿ ಬಂದ್ಮೇಲೆ ಕ್ಯೂರ್ ಆಗಿದೆ. ಯಾಕಂದ್ರೆ ಏವಿಯನ್ ಕಾಯಿಲೆ ಅಲ್ವಾ ಇದು. ಏವಿಯನ್ ಕಾಯಿಲೆ ಇದು ಒಂದ್ ಸ್ವಲ್ಪ ಟ್ರಿಕ್ಕಿ. ಹೌದೌದು ಸರ್, ಅದು ಚಿಕ್ಕ ವಯಸ್ಸಿಗೆ ಹುಡುಗರಿಗೆ ಬರುತ್ತೆ ಅದು ಜಾಸ್ತಿ. ಸೊ ಅದರಿಂದ ಅದನ್ನ ಸರಿ ಮಾಡ್ಕೊಂಡು ಅದ್ರದ್ದು ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಸರಿ ಮಾಡ್ತಿರೋದ್ರಲ್ಲಿ ಇದು ಸರಿ ಆಗ್ತಾ ಇತ್ತು. ಓಕೆನಾ?